ಈ ರೆಸಿಪಿ ನೋಡಿದ್ರೇ ತಿನ್ನಬೇಕು ಅನ್ನುವಷ್ಟು ರುಚಿಯಾದ ಸ್ವೀಟ್ ಇದು. ಹಸು ಕರು ಹಾಕಿದಾಗ ಮೊದಲ 4ರಿಂದ 5 ದಿನದ ಹಾಲು ಕೊಡುತ್ತಲ್ಲ, ಆ ಹಾಲನ್ನ ಯೂಸ್ ಮಾಡಿ ನಾವು ಈ ಗಿಣ್ಣನ್ನು ತಯಾರಿಸ್ತೀವಿ. ಇದನ್ನು ಒಂದೊಂದು ಕಡೆ ಒಂದೊಂದು ಹೆಸರಿಂದ ಕರೀತಾರೆ. ಹಾಗೆ ನಮ್ಮ ಕರ್ನಾಟಕದಲ್ಲಿ ಇದನ್ನು ಗಿಣ್ಣು ಅಂತ ಕರಿತೀವಿ. ಈಗೆಲ್ಲ ನಿಮಗೆ ಇದ್ರದ್ದು ಪೌಡರೇ ಸಿಗುತ್ತೆ, ಆದರೆ ನಾವು ಫ್ರೆಶ್ ಆಗಿ ಮಾಡ್ಕೊಂಡು ತಿನ್ನೋ ಥರ ಅನಿಸೋದಿಲ್ಲ. ಈ ಗಿಣ್ಣನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನೋಡಿ, ನಾನಿಲ್ಲಿ ನಂದಿನಿ ಹಾಲು ತೊಗೊಂಡಿದ್ದೀನಿ 1 ಕಪ್ಪು. ಅದಕ್ಕೆ 1/4 ಕಪ್ಪಷ್ಟು ಮೊದಲನೇ ದಿನ ಕರೆದಿರ್ತಾರಲ್ಲ ಹಸುವಿನ ಹಾಲು, ಅದನ್ನು ತೊಗೊಂಡಿದ್ದೀನಿ. ಅದನ್ನು 1/4 ಕಪ್ ತೊಗೊಂಡಿದ್ದೀನಿ. ಸ್ವಲ್ಪ ಏಲಕ್ಕಿ ಮತ್ತು 3/4 ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ. ನೋಡಿ, ನಾನೀಗ 1 ಕಪ್ಪಷ್ಟು ನಾರ್ಮಲ್ ಹಾಲು, ನಾವು ನಾರ್ಮಲ್ಲಾಗಿ ಕಾಫಿ ಟೀಗೆ ಯೂಸ್ ಮಾಡ್ತೀವಲ್ಲ ಆ ಹಾಲು ಯೂಸ್ ಮಾಡ್ತಾಯಿದ್ದೀನಿ. ನೀವೇನಾದ್ರೂ 4-5 ದಿನದೊಳಗಡೆ ಕರೆದಿರೋದು ಇರುತ್ತಲ್ಲ ಹಾಲು, ಆ ಹಾಲಾದರೆ ಇದು ಮೊದಲನೇ ದಿನ ಕರೆದಿರೋ ಹಾಲು. ಇದನ್ನು ನಾವು ಸ್ವಲ್ಪ ಕಡಿಮೆ ಹಾಕೋಬೇಕಾಗುತ್ತೆ. ಇದು ನಾರ್ಮಲ್ ನಂದಿನಿ ಹಾಲಾಗಿರೋದ್ರಿಂದ 1 ಕಪ್ಪಿಗೆ 1/4 ಕಪ್ಪಷ್ಟು ನಾನು ಗಿಣ್ಣು ಹಾಲು ಹಾಕ್ಕೊಳ್ತಾ ಇದ್ದೀನಿ. ಮತ್ತು 3/4 ಕಪ್ಪಷ್ಟು ಬೆಲ್ಲ ಮತ್ತು ಸ್ವಲ್ಪ ಏಲಕ್ಕಿ ಪುಡಿ ಸೇರಿಸ್ಕೊಳ್ಳೋಣ. ಏಲಕ್ಕಿ ಪುಡಿ ಸೇರಿಸೋದ್ರಿಂದ ನಮಗೆ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಬೆಲ್ಲ ಚೆನ್ನಾಗಿ ಕರಗಬೇಕು. ಅದಕ್ಕೆ ನಾನಿಲ್ಲಿ ಒಂದು ಅರ್ಧ ಗಂಟೆ ಬೆಲ್ಲ ಕರಗೋದಕ್ಕೆ ಹಾಗೆ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. ನೋಡಿ, ಒಂದು ಅರ್ಧ ಗಂಟೆ ಆದಮೇಲೆ ತೋರಿಸ್ತಾ ಇದ್ದೀನಿ, ಬೆಲ್ಲ ಚೆನ್ನಾಗಿ ಕರಗಿದೆ. ನೀವು ಬೆಲ್ಲದಲ್ಲಿ ಕಸ ಏನಾದ್ರು ಇದ್ದರೆ ಸೋಸ್ಕೋಬೋದು. ಈ ಬೆಲ್ಲದಲ್ಲಿ ಯಾವುದೇ ರೀತಿ ಕಸ ಏನೂ ಇಲ್ಲ, ಹಾಗಾಗಿ ನಾನು ಡೈರೆಕ್ಟಾಗಿಯೇ ಇಟ್ಕೊಳ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಕುಕ್ಕರ್ನಲ್ಲಿ ಆರಾಮಾಗಿ ಮಾಡ್ಕೋಬೋದು. ಈಗ ಎಷ್ಟೊತ್ತು ಬೇಯಿಸಬೇಕು ಅಂತ ಗೊತ್ತಿಲ್ಲ ಅಂತ ಅಂದರೆ ನಾವು ಈ ರೀತಿ ಕುಕ್ಕರ್ಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಕೆಳಗಡೆ ಒಂದು ಸ್ಟ್ಯಾಂಡ್ ಏನಾದರೂ ಇಟ್ಟು ಅದ್ರ ಮೇಲ್ಗಡೆ ನಾವು ಈ ಹಾಲನ್ನ ಇಟ್ಟು ಅದ್ರ ಮೇಲೆ ಪ್ಲೇಟ್ನ ಇಡೋಣ. ನೆಕ್ಸ್ಟ್ ನಾವು ಕುಕ್ಕರ್ನ ಕ್ಲೋಸ್ ಮಾಡಿ ಒಂದು 2 ವಿಸಲ್ ಹಾಕ್ಸಿದ್ರೆ ನಮಗೆ ಗಿಣ್ಣು ರೆಡಿ ಆಗುತ್ತೆ. ಹಾಗೆ ನೀವು ಸ್ಟೀಮರ್ ಇಲ್ಲ ಎಕ್ಸ್ಟ್ರಾ ಪಾತ್ರೆಯಲ್ಲಿ ಮಾಡ್ತೀನಿ ಅಂತ ಅಂದರೆ ನಮಗೆ ಸರಿಯಾಗಿ ಬೆಂದಿದೆಯಾ ಇಲ್ಲ ಗೊತ್ತಾಗ್ತಾ ಇರಲ್ಲ. ಈ ರೀತಿ ಕುಕ್ಕರ್ ಆದರೆ ನಾವು ಈಸಿಯಾಗಿ ನಾವು ಗಿಣ್ಣು ಮಾಡ್ಕೋಬೋದು. ನೋಡಿ, ಈಗ ವಿಷಲ್ ಹಾಕಿ 2 ವಿಷಲ್ ಹೊಡಿಸ್ತಾ ಇದ್ದೀನಿ. ಆಗಿದೆ ನೋಡಿ, ಈಗ ಓಪನ್ ಮಾಡಿ ತೋರಿಸ್ತೀನಿ. ನಾನು ರಾತ್ರಿ ವಿಷಲ್ ಹೊಡಿಸಿ ಇಟ್ಟಿದ್ದೆ. ಈಗ ಬೆಳಿಗ್ಗೆ ನಾನು ಕುಕ್ಕರ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಗಿಣ್ಣು ರೆಡಿಯಾಗಿದೆ. ನಾವು ಸಕ್ಕರೆ ಹಾಕಿಯೂ ಸಹ ಮಾಡ್ಬೋದು, ಆದರೆ ಬೆಲ್ಲ ಹಾಕೋದ್ರಿಂದ ನಮಗೆ ಅದರದ್ದು ಸ್ವೀಟು ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇದೇ ಮೆಜರ್ಮೆಂಟಲ್ಲಿ ನಾನು 3 ಪಾತ್ರೆಗೂ ಅದು ಹಾಕ್ಬಿಟ್ಟು ಸೇಮ್ ಅದೇ ರೀತಿ ಮಾಡ್ಕೊಂಡಿದ್ದೀನಿ. 2 ವಿಷಲ್ ಹಾಕಿಸಿ ಕುಕ್ಕರಲ್ಲಿ. ಎಷ್ಟು ಚೆನ್ನಾಗಿ ಗಿಣ್ಣು ರೆಡಿಯಾಗಿದೆ. ತುಂಬ ಈಸಿಯಾಗಿ ನಾವು ಮಾಡ್ಕೋಬಹುದು. ಈಗ ನೋಡಿ, ಕಟ್ ಮಾಡಿ ತೋರಿಸ್ತೀನಿ. ಪೀಸಸ್ ಎಲ್ಲ ಎಷ್ಟು ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿರುತ್ತೆ. ಮತ್ತು ನೀವು ಇನ್ನೊಂದು ಸ್ವಲ್ಪ ಗಟ್ಟಿ ಬೇಕು ಅಂದರೆ 1-2 ಸ್ಪೂನ್ ಗಿಣ್ಣಾಲನ್ನ ಎಕ್ಸ್ಟ್ರಾ ಹಾಕ್ಕೊಂಡು ನೀವು ಮಾಡ್ಕೋಬೋದು. ಆದರೆ ನಮಗೆ ಅದು ಬೆಂಡ್ ಥರ ಪೀಸ್ ಇನ್ನೂ ಚೆನ್ನಾಗಿ ಬರುತ್ತೆ, ಆದರೆ ಬೆಂಡ್ ಥರ ಅನಿಸುತ್ತೆ. ಇದೇ ಮೆಜರ್ಮೆಂಟಲ್ಲಿ ಮಾಡ್ಕೊಳ್ಳಿ. ನಮಗೆ ಗಿಣ್ಣು ತುಂಬ ಅಂದರೆ ತುಂಬಾ ಸಾಫ್ಟಾಗಿ ಬರುತ್ತೆ. ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ನೀವು ಸ್ಕ್ವೇರ್ ಶೇಪ್ ಇಲ್ಲ ಟ್ರಯಾಂಗಲ್ ಶೇಪ್, ಡೈಮಂಡ್ ಶೇಪ್, ಯಾವ ಶೇಪಲ್ಲಾದರೂ ನೀವು ಕಟ್ ಮಾಡ್ಕೋಬೋದು. ನೋಡಿ, ನಾನಿಲ್ಲಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಒಂದು ಪೀಸ್ ಎತ್ಕೊಂಡು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅಂದರೆ ನೋಡ್ತಾ ಇದ್ರೇ ತಿನ್ನಬೇಕು ಅನಿಸೋಷ್ಟು ತುಂಬಾ ಚೆನ್ನಾಗಿ ಬಂದಿದೆ ಗಿಣ್ಣು. ನೋಡಿ, ಈಗ ಒಂದು ಪ್ಲೇಟ್ಗೆ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ. ಆ ಪೀಸು ಅಷ್ಟೇ ಕಟ್ಟೆಲ್ಲ ಆಗಲ್ಲ, ಚೆನ್ನಾಗಿ ಬರುತ್ತೆ. ತುಂಬ ಈಸಿಯಾಗಿ ರುಚಿಯಾಗಿ ನಾವು ಬೇಗನೆ ಮಾಡ್ಕೊಳ್ಳಬಹುದಾದಂಥ ಸ್ವೀಟ್ ರೆಡಿಯಾಗಿದೆ. ಒಂದ್ಸಲ ಟ್ರೈ ಮಾಡಿ ಇದೇ ಮೆಜರ್ಮೆಂಟಲ್ಲಿ. ಹೇಗೆ ಬಂತು ಗಿಣ್ಣು ಅನ್ನೋದನ್ನ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ.